ನಮಸ್ಕಾರ ಸ್ನೇಹಿತರೆ ಆ, ವೀರಶೈವ DCC ಬ್ಯಾಂಕಲ್ಲಿ ಏನು ಬಂದಿತ್ತು, ಕೋಪರೇಟಿವ್ ಬ್ಯಾಂಕ್ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ನೀವು ಓದಿದ್ದೀರಾ ಇಲ್ವೋ ಅಂತ ಟೆಸ್ಟ್ ಮಾಡಿದೆ. ಇದು GK ಮತ್ತು ಕರೆಂಟ್ ಅಫೇರ್ಸ್ ಸೆಕ್ಷನ್ ಏನಿದೆ 25 ಮಾರ್ಕ್ಸು ನೋಡಿ. ಇದು ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ, ಹೆಂಗೆ ಕೇಳಿದಾನೆ ಅಂತಕ್ಕಂಥದ್ದು. ಸೊ ಸಂವಿಧಾನ ಕೂಡ ಸಾಲ್ವ್ ಮಾಡಿದೀವಿ. ನಮ್ಮ ಒಂದು ಪ್ಲೇಲಿಸ್ಟ್ಗೆ ಹೋದ್ರೆ ಕೋಪರೇಟಿವ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಹಾಗೆ ನಮ್ಮ ಕೋರ್ಸ್ ಬೇಕು ಅಂದ್ರೆ ತಗೋಬಹುದು. ಇದ್ರದ್ದು ಲಿಂಕು ವಿಡಿಯೋದು ನಾನು ಕೊಟ್ಟಿರ್ತೀನಿ, ನೋಡಿ ನೀವು ತಗೊಳ್ಳಿ. ವಿಡಿಯೋ ಎಂಡಲ್ಲಿ ಇರುತ್ತೆ. ನಮ್ಮ ಲಿಂಕ್ಗಳು ಎಲ್ಲ ಡೀಟೇಲು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ಹಿಂಗಿದೆ ಕ್ವಶನ್ಸ್ಗಳು ಏನಿದೆ, ಮತ್ತೆ ಪ್ಯೂರ್ಲಿ ಕರೆಂಟ್ ಅಫೇರ್ ನೋಡಿ. ಒಂದೊಂದು ನೋಡಿ, ನಾವು ಒಂದು ಇಲ್ಲಿ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ. ಇದು ವೀರಶೈವ ಕೋಪರೇಟಿವ್ DCC ಅನ್ನೋಕ್ಕಿಂತ ಇದು ಕೋಪರೇಟಿವ್ ಬ್ಯಾಂಕ್. ಇದು ಯಾವುದೋ ಒಂದು ಸಮುದಾಯಕ್ಕೆ ಸೇರುವ ಬ್ಯಾಂಕು. ಈ ಪ್ಯಾಟ್ರನ್ನ ನೀವು ಫಾಲೋ ಮಾಡೋ ನೆಸಿಟಿ ಇಲ್ಲ. ಯಾಕಂದ್ರೆ ಯಾವುದೇ ಆದ ಜಿಲ್ಲಾ ಸಹಕಾರ ಬ್ಯಾಂಕ್ಗಳಲ್ಲಿ 2026 ಕರೆಂಟ್ ಅಫೇರ್ ಕೇಳ್ತಾನೆ. ಇಲ್ಲಿ 2025 ಕರೆಂಟ್ ಅಫೇರ್ ಜಾಸ್ತಿ ಇದೆ. ಓಕೆ, ಅಂದ್ರೆ ಈ ಒಂದು ಪ್ಯಾಟ್ರನ್ನು 90% ಅಂಡ್ ಎಬೋ ಈ ಒಂದು ಪ್ಯಾಟ್ರನ್ ಫಾಲೋ ಮಾಡುತ್ತೆ. 90 to 95% ಬ್ಯಾಂಕ್ಗಳು. ಇದು ಒಂಥರ ಎಕ್ಸ್ಕ್ಲೂಸಿವ್, ಇದು ಒಂದು ಸಮುದಾಯದ ಬ್ಯಾಂಕ್ ಅಷ್ಟೇ ಇದು. ಸೊ ಬಟ್ ನಿಮಗೆ ಬೇರೆ ಎಕ್ಸಾಮ್ಸ್ಗೆ KA 1 ವರ್ಷದ ಕರೆಂಟ್ ಅಫೇರ್ ಕೇಳ್ತಾನೆ. ಕೇಳಬಾರ್ದು ಅಂತಿಲ್ಲ, ಕೇಳಬಹುದು, ಚೆನ್ನಾಗಿದೆ. ಮತ್ತೆ ಎಕನಾಮಿಕ್ಸ್ ಇರೋ ಬಜೆಟ್ ಎಷ್ಟು ಇಂಪಾರ್ಟೆಂಟು ಅನ್ನೋದು ಇದು ನಿಮಗೆ ತೋರಿಸ್ಕೊಡುತ್ತೆ. ಸೊ ಬನ್ನಿ ನೋಡೋಣ. ಯಾವ ಭಾರತೀಯ ಬ್ಯಾಂಕ್ ತನ್ನ ವಂಚನಾ ಮೇಲ್ವಿಚಾರಣೆಯನ್ನು ಹೆಚ್ಚಿಸಲು 2025 ಕ್ಲಾರಿಫೈ NCRP ಇಂಟಿಗ್ರೇಷನ್ ಪರಿಹಾರವನ್ನು ಜಾರಿಗೆ ತಂತು. ಕ್ಲಾರಿಫೈ NCRP ಇಂಟಿಗ್ರೇಷನ್ ಸೊಲ್ಯೂಷನ್ ಅಂತಕ್ಕಂಥದ್ದು ಏನಿದೆ, ಏನ್ ಹೇಳಿ ಇದು NCRP ಅಂದ್ರೆ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಏನಿರುತ್ತಲ್ಲ, ಕಂಪ್ಲೀಟು ಎಲ್ಲೆಲ್ಲಿ ಆಗಿದೆ ತನ್ನ ಬ್ರಾಂಚ್ಗಳಲ್ಲಿ ಎಲ್ಲ ಒಂದೇ ಕಡೆ ಇಂಟಿಗ್ರೇಷನ್ ಮಾಡಿ ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು. ಆ ಬ್ಯಾಂಕ್ ಯಾವುದು ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಓಕೆ, ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೋಡಿ. ಇದು ಅಗೇನ್ ಇಲ್ಲಿ ಜನವರಿ 2025 ಇದು ಕರೆಂಟ್ ಅಫೇರ್. ನಾನು ಹೇಳ್ತಾ ಇದ್ದೀನಲ್ಲ, ಇದು ಜನವರಿ ಕರೆಂಟ್ ಅಫೇರ್ ಹೆಚ್ಚಾಗಿ ಕೇಳಿದ್ದಾನೆ. ಸೊ ರಾಷ್ಟ್ರೀಯ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಪೋರ್ಟಲ್ನ ತಂದಿರ್ತಕ್ಕಂಥ NCRP ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ, ಇದು ನೋಡಿ. ಇದು 25-26 ಬಜೆಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಾರ್ಪಡಿಸಿ ಬಡ್ಡಿ ಸಬ್ವೆನ್ಷನ್ ಯೋಜನೆಯಲ್ಲಿ ಹೊಸ ಹೆಚ್ಚಿದ ಸಾಲದ ಮಿತಿ ಏನು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೊದಲು 3 ಲಕ್ಷ ಇದ್ದನ್ನ ಹೆಚ್ಚುವರಿ ಮಾಡ್ತಾರೆ. ಯಾವಾಗ? ಲಾಸ್ಟ್ ವರ್ಷ ಕೇಂದ್ರ ಬಜೆಟ್ ಅಲ್ಲಿ ನೋಡಿ. ಕಂಪ್ಲೀಟ್ ಬಜೆಟ್ ಕೇಳಿದ್ದಾನೆ. ಅದು ಕರ್ನಾಟಕಕ್ಕಿಂತ ಕೇಂದ್ರ ಬಜೆಟ್ ಜಾಸ್ತಿ ಕೇಳಿದ್ದಾನೆ ಇದರಲ್ಲಿ. ಸೊ ಕೇಂದ್ರ ಬಜೆಟ್ ಕರ್ನಾಟಕ ಬಜೆಟ್ ಎರಡು ಇಂಪಾರ್ಟೆಂಟ್, ಯಾವ್ದು ಬೇಕಾದ್ರೂ ಕೇಳ್ಬೋದು. ಸೊ ರೈಟ್ ಆನ್ಸರು 3 ಲಕ್ಷದಿಂದ 5 ಲಕ್ಷಕ್ಕೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಓಕೆ, 5 ಲಕ್ಷಕ್ಕೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದು. ಫೈನ್ ಸರ್. ಮತ್ತೆ ಇಂಟ್ರೆಸ್ಟ್ ಸಬ್ಮಿಷನ್ ಅದು ಗೊತ್ತಿರಬೇಕು, 4% ಪರ್ ಆ್ಯನಮ್. ಓಕೆ, ಪ್ರಾಂಪ್ಟ್ ರೀಪೇಮೆಂಟ್ ಅವರ ಆದರೆ 4% ಪರ್ ಆ್ಯನಮ್ ಅನ್ನೋದು. ಮತ್ತೆ ಯಾವುದೇ ಮೇಲಾಧಾರ ಇಲ್ಲದೆ, ಯಾವುದೇ ಅಡಮಾನ ಇಲ್ಲದೆ ಏನು ಸಾಲ ಕೊಡ್ತಿದ್ರು 1.6 lakhs ಅದನ್ನ 2 ಲಕ್ಷಕ್ಕೆ ಕೂಡ ಹೇರಿಸಿದ್ದಾರೆ. ಸೊ ಟೋಟಲ್ ಲಿಮಿಟ್ ಏನಿದೆ 5 ಲಕ್ಷ. 3 ಲಕ್ಷ ಇದನ್ನ 5 ಲಕ್ಷಕ್ಕೆ ಹೋದ ವರ್ಷ ಸ್ಕೀಮಲ್ಲಿ ಯೂನಿಯನ್ ಬಜೆಟಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ನೋಡಿ, 2020 ಆರ್ಥಿಕ ಸುಧಾರಣೆ ಪ್ರಕಾರ ವಿಮಾ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆ ಮಿತಿನ 74%ಗೆ ಹೆಚ್ಚಿಸಲಾಗಿದೆ. 74% ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ, ವಿದೇಶಿ ನೇರ ಬಂಡವಾಳ ಹೂಡಿಕೆ. ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಫಸ್ಟು 74% ಇತ್ತು. ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ 25-26 ಕೇಂದ್ರ ಬಜೆಟ್ ಅಲ್ಲಿ ಅದನ್ನ 100%ಗೆ ಹೇರಿಸ್ತಾರೆ ಸ್ನೇಹಿತರೆ. ಡೈರೆಕ್ಟ್ ರೂಟ್, ಓಕೆ, ಆಟೋಮೆಟಿಕ್ ರೂಟ್ ಪ್ರಕಾರ. ಎಗೇನ್ ಇದೆಲ್ಲ ನಮ್ಮ ಬಜೆಟ್ ಅಲ್ಲಿ ಇದೆ. 2025 ನೋಡಿಲ್ಲ ಅಂದ್ರೆ ಸಪರೇಟ್ ಲಿಸ್ಟ್ ಅಲ್ಲಿ ನೋಡಿ. 26-27 ಈ ವರ್ಷದ್ದು ಇಂಪಾರ್ಟೆಂಟು, ಲಾಸ್ಟ್ ಇಯರ್ದು ಇಂಪಾರ್ಟೆಂಟ್. ಓಕೆ, ಇದು ಲಾಸ್ಟ್ ಇಯರ್ ಕೇಳಿದ್ರೆ, ಬಟ್ ಈ ವರ್ಷದ ಹೆಚ್ಚು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಗ್ರಾಮೀಣ ಸಾಲಗಾರರು ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ ಸದಸ್ಯರಿಗೆ ಔಪಚಾರಿಕ ಸಾಲವನ್ನು ಪ್ರವೇಶಿಸಲು ಸಹಾಯ ಮಾಡಲು 2025 ಪ್ರಾರಂಭಿಸಿದ ಹೊಸ ಕ್ರೆಡಿಟ್ ಮೌಲ್ಯಮಾಪನ ಚೌಕಟ್ಟಿನ ಹೆಸರೇನು? ಇದು ಏನಪ್ಪಾ ಅಂದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಇರ್ತವೆ ಅಥವಾ ಬೇರೆ ಸಾಲಗಾರರು ಇರ್ತಾರೆ. ಅವ್ರಿಗೆ ಸಾಲ ಸಿಗ್ಬೇಕಂದ್ರೆ ಅವರ ಒಂದು ಸ್ಕೋರ್ಸ್ ಚೆನ್ನಾಗಿರಬೇಕು. ಅದನ್ನ ಕ್ರೆಡಿಟ್ ಸ್ಕೋರ್ ಅಂತ ಕರಿತೀವಿ. ಆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರ್ಬೇಕು ಅಂದ್ರೆ ಯಾರ ಹತ್ರ ಇರಲ್ಲ ಅವ್ರಿಗೆ ಕೊಡೋದಾಗಿರ್ಬೋದು, ಅವ್ರನ್ನ ಮುನ್ನೆಲೆಗೆ ತರೋದಾಗಿರ್ಬೋದು, ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡೋದಾಗಿರ್ಬೋದು. ಇದನ್ನ ಗ್ರಾಮೀಣ ಪ್ರದೇಶದಲ್ಲಿ ತರೋಕ್ಕೋಸ್ಕರ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅಂತಕ್ಕಂಥ ಒಂದು ಇದನ್ನ ಇನಿಷಿಯೇಟಿವ್ನ ತಗೊಂಡ್ಬರ್ತಾರೆ. ಯಾವಾಗ? 2025. ಇದು ಕೂಡ ಬಜೆಟ್ 2025-26 ಕೇಂದ್ರ ಬಜೆಟ್ ಅಲ್ಲಿ ಮೆನ್ಷನ್ ಆಗಿರೋದು ನೋಡಿ. ಕಂಪ್ಲೀಟ್ ನಿಮಗೆ ಈ ಸೆಕ್ಷನ್ ಬಜೆಟ್ ಇದನ್ನ ಕೇಳಿದಾನೆ ಸ್ನೇಹಿತರೆ, ಕಂಪ್ಲೀಟ್ ಬಜೆಟ್. ಓಕೆ, ನೆಕ್ಸ್ಟ್ ನೋಡಿ, ಇದು ನೋಡಿ 2026-21 16 ನೋಡಿದ್ದು 16 ಫೈನಾನ್ಸ್ ಕಮಿಷನ್ ಕ್ವಶನ್ ಕೇಳ್ದ. ವೆರಿ ಇಂಪಾರ್ಟೆಂಟ್ ಇದು ಈ ವರ್ಷದ್ದು.
ಬಜೆಟ್ ಅಲ್ಲೂ ಮೆನ್ಷನ್ ಆಗಿತ್ತು. ಜೊತೆಗೆ ನಾನು 16 ಫೈನಾನ್ಸ್ ಕಮಿಷನ್ ಸಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ಇದ್ರ ಪ್ರಕಾರ ರಾಜ್ಯಗಳಿಗೆ ಶಿಫಾರಸು ಮಾಡೋ ವಿತ್ತೀಯ ಕೊರತೆ, ಫಿಸ್ಕಲ್ ಡಿಫಿಷಿಯೇಟ್ ಮಿತಿ ಏನು ಅಂದ್ರೆ, ನೀವು ಏನೇ ಸಾಲ ಮಾಡಿ ಏನೇ ಮಾಡಿ ಬಜೆಟ್ ಅಲ್ಲಿ ನಿಮ್ಮ ಒಂದು ವಿತ್ತೀಯ ಕೊರತೆ ಇಷ್ಟು ಪರ್ಸೆಂಟ್ ಮೇಲೆ ಹೋಗಂಗಿಲ್ಲ ಅಂತ ಹೇಳುತ್ತೆ. ಯಾವ್ದದು ಎಷ್ಟು ಪರ್ಸೆಂಟು? 3%. ಈ ಸ್ಲೈಡ್ ಜ್ಞಾಪಕ ಇದೆಯಾ? ನಾವು ಮಾಡಿದ್ದೀವಿ 3%. ಓಕೆ, ಈ ಸ್ಲೈಡು ನಾವು 16ನೇ ಹಣಕಾಸು ಆಯೋಗದ್ದು ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ನಮ್ಮ ಬಜೆಟ್, ಈ ವರ್ಷದ ಬಜೆಟ್ ಎಕನಾಮಿಕ್ ಸರ್ವೆ ಕೇಂದ್ರದ್ದು ರಾಜ್ಯದ್ದು ವಿಡಿಯೋ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ಸ್. ನೋಡಿ ನಿಮ್ಗೆ ಯಾವ ಲೆವೆಲ್ ಅಲ್ಲಿ ಬರ್ತಾ ಇದೆ ಅಂತ. ವಿ ಕೆನಾಟ್ ಪ್ರಿಡಿಕ್ಟ್ ಸರ್. ಹೋಗ್ತಾ ಹೋಗ್ತಾ ಸರ್ ಹಿಂಗೆ ಹೋದ ವರ್ಷ ಹಿಂಗ್ ಬಂತು ಹಿಂಗೆ ಬರಬೇಕು ಅಂತೇನಿಲ್ಲ. ಬಟ್ ನಾವು ಆ ಪ್ರಕಾರ ಓದಿರ್ತೀವಿ. ಬಟ್ ಎಲ್ಲಾನು ಓದ್ಬೇಕು. ನಾನು ಅದಕ್ಕೆ ಹೇಳೋದು, ನಾನು ಬಜೆಟ್ಗಳು ಓದಿ ಅಂತ ನಾವು ಫ್ರೀಯಾಗಿ ಮಾಡಿದೀವಿ, ಪ್ಲೇಲಿಸ್ಟ್ ಅಲ್ಲಿ ಇದೆ. ಓಕೆ, ಮೂಲಸೌಕರ್ಯದಲ್ಲಿ ಕಾರ್ಪೊರೇಟ್ ಬಾಂಡ್ಗಳ ಕ್ರೆಡಿಟ್ ಗುಣಮಟ್ಟವನ್ನು ಸುಧಾರಿಸಲು 2025ರಲ್ಲಿ ಯಾವ ಸಂಸ್ಥೆ ಭಾಗಶಃ ಕ್ರೆಡಿಟ್ ವರ್ಧನೆ ಸೌಲಭ್ಯವನ್ನು ಹೈಲೈಟ್ ಮಾಡಲಾಗಿದೆ? ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ. ಓಕೆ, ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ಅಂದ್ರೆ ಅವ್ರಿಗೆ ಒಳ್ಳೆ ಬಾಂಡ್ ಲೆವೆಲ್, ಅದಕ್ಕೆ ಸೆಕ್ಯೂರಿಟಿ ಇರಬೇಕು, ಇನ್ವೆಸ್ಟ್ ಮಾಡೋರಿಗೆ ಇದಾಗಿರ್ಬೇಕು ಅನ್ನೋದಕ್ಕೋಸ್ಕರ ತಂದಿರ್ತಕ್ಕಂಥ ಕಾರ್ಪೊರೇಟ್ ಬಾಂಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಕ್ವಾಲಿಟಿಗೆ ನ್ಯಾಷನಲ್ ಬ್ಯಾಂಕ್ ಫೈನಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ, ಡೆವಲಪ್ಮೆಂಟ್ ಬಾಂಡ್ ಅಂತ. ಸೆಗೇನ್ ಇದೆಲ್ಲಿದೆ ಸರ್? ಸರ್ ಇದು ಕೂಡ ಬಜೆಟ್ ಸರ್. ಇದು ಕೂಡ ಈ ಸ್ಲೈಡ್ ನೋಡಿದ ಬಜೆಟ್, ನಮ್ಮ ಬಜೆಟ್ ವಿಡಿಯೋ ಅಂತ ತಂದಿರೋ ಸ್ಲೈಡ್ ಇದು. ಈ ವರ್ಷದಲ್ಲ, 2000 ಹೋದ ವರ್ಷದ 25-26ನೇ ಬಜೆಟ್, ಕೇಂದ್ರ ಬಜೆಟ್. ಅದರಲ್ಲಿ ಮೆನ್ಷನ್ ಆಗಿ ನೋಡಿ, NABFID ಮೂಲಸೌಕರ್ಯ ಕಾರ್ಪೊರೇಟ್ ಬಾಂಡ್ಗೆ ಭಾಗಶಃ ಕ್ರೆಡಿಟ್ ವರ್ಧನೆ ಸೌಲಭ್ಯ ಸ್ಥಾಪಿಸುತ್ತದೆ. ಇಲ್ಲೇ ನೋಡಿ, ವಿಮಾ ವಲಯದ FDI ಮಿತಿನ 74ರಿಂದ 100% ಏರಿಸಲಾಗಿದೆ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ? ಇಲ್ಲೇ ನೋಡಿ, ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ ಸದಸ್ಯರು ಮತ್ತು ಗ್ರಾಮೀಣ ಪ್ರದೇಶದ ಜನರ ಸಾಲದ ಅಗತ್ಯ ಪೂರೈಸಲು ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಚೌಕಟ್ಟನ್ನು ಅಭಿವೃದ್ಧಿಪಡಿಸುತ್ತದೆ. ಬಜೆಟ್ ನೋಡಿ, ಒಂದೇ ಈಗ ಲಾಸ್ಟ್ 3 ಕ್ವಶನ್ ಒಂದೇ ಸ್ಲೈಡ್ ಅಲ್ಲಿ ಇದೆ. ಲಾಸ್ಟ್ ಇಯರ್ ಬಜೆಟ್ ಸ್ಲೈಡ್ ತಗೊಬಂದಿದ್ದೀನಿ ನಿಮ್ಗೆ 2025-26. ಯೂಶಲಿ ಈ ವರ್ಷದ ಕೇಳ್ತಾನೆ, ಒಂದೊಂದ್ಸಲ ಈ ತರ ಹೋದ ವರ್ಷದ ಕೇಳ್ಬಿಡ್ತಾನೆ. ಸೊ ನೀವು ಹೆಂಗೆ ಅಂದ್ರೆ, ನಿಮ್ಗೆ ಏನ್ ಟೆಸ್ಟ್ ಮಾಡ್ತಾನೆ ಅಂದ್ರೆ, ನೀವು ಹೆಂಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನೀವು ತುಂಬಾ ವರ್ಷದಿಂದ ಪ್ರಿಪೇರ್ ಆಗ್ತಿದ್ದೀರಾ, ನೀವು ಯಾವ ಲೆವೆಲ್ಗೆ ಇದ್ದೀರಾ ಅಂತಕ್ಕಂಥ ಟೆಸ್ಟ್ ಮಾಡ್ತಕ್ಕಂಥ ಪರೀಕ್ಷೆ ಆಗಿತ್ತು ಇದು. ನೆಕ್ಸ್ಟ್ ಬನ್ನಿ, 2025-26 ತೆರಿಗೆ ಪದ್ಧತಿಯಲ್ಲಿ ತೆರಿಗೆ ಒಳಪಡದ ಆದಾಯ ಸ್ಲ್ಯಾಬ್ ಹೊಸ ಮಿತಿ ಏನು? ಲಾಸ್ಟ್ ಇಯರ್ ಬಜೆಟ್ ಒಂದ್ಸಗೆ 25-26 ಟ್ಯಾಕ್ಸ್ ರೆಜಿಮಲ್ಲಿ ಎಲ್ಲಿ ತನಕ ಇನ್ಕಮ್ಗೆ ಯಾವುದೇ ಆದ ರೀತಿಯಾದ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡಲ್ಲ ಅಂತ ಹೇಳಿದ್ರು. 12 ಲಕ್ಷ ಅಲ್ವಾ ಸರ್? ಈ ಸ್ಲೈಡ್ ನ ಹೋದ ವರ್ಷದ್ದು ಇದರಲ್ಲಿ ಈ ಸ್ಲ್ಯಾಬ್ ನೆನಪಿದೆಯಾ? ಈ ಸ್ಲೈಡು 12 ಲಕ್ಷದ ತನಕ ಝೀರೋ ಟ್ಯಾಕ್ಸ್. 12ರಿಂದ ಮೇಲೆ ಇದ್ರೆ ಅವಾಗ 4ರಿಂದ 8 ಲಕ್ಷಕ್ಕೆ 5% ಹಾಕ್ತಾರೆ, 8ರಿಂದ 12 ಲಕ್ಷಕ್ಕೆ 10% ಹಾಕ್ತಾರೆ, 12ರಿಂದ 14 ಲಕ್ಷ 15% ಹಾಕ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅವ್ನು 15 ಲಕ್ಷ ತೆಗಿತಾನೆ ಅಂತ ಇಟ್ಕೊಳ್ಳಿ, 16 ಲಕ್ಷನೋ 15 ಲಕ್ಷ ತೆಗಿತಾನೆ. 12 ಲಕ್ಷ ತನಕ ಸಂಪಾದನೆ ಮಾಡೋದು ಝೀರೋ. ಅದೇ 14 ಲಕ್ಷ ಸಂಪಾದನೆ ಮಾಡ್ತಾನೆ ಅಂದ್ರೆ ಅವಾಗ ಅವನಿಗೆ 4ರಿಂದ 8 ಲಕ್ಷಕ್ಕೆ ತನಕ 5% ಟ್ಯಾಕ್ಸು, 8ರಿಂದ 12ಕ್ಕೆ 10%, 12ರಿಂದ 14ಕ್ಕೆ 15%, ಈ ತರ ಅವರು ಡಿವೈಡ್ ಮಾಡ್ತಾರೆ. ಬಟ್ 12 ಲಕ್ಷ ತನಕ ಸಂಪಾದನೆ ಮಾಡೋರಿಗೆ 11 ಲಕ್ಷ, 10 ಲಕ್ಷ, ಓಕೆ, 12 ಲಕ್ಷ ಫ್ರೀ ಇನ್ಕಮ್ ಟ್ಯಾಕ್ಸ್, ನೋ ಇನ್ಕಮ್ ಟ್ಯಾಕ್ಸ್. ಓಕೆ, ಭಾರತದಲ್ಲಿ ಇನ್ನೂ ಕಾರ್ಯನಿರ್ವಹಿಸುತ್ತಿರುವ ಅತ್ಯಂತ ಹಳೆಯ ಜಂಟಿ ಸ್ಟಾಕ್ ಬ್ಯಾಂಕ್ ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡಿದ್ದಾನೆ. ಸೊ ಅವನೇ ಕೊಟ್ಬಿಟ್ರೆ 1865 ಸ್ಥಾಪಿತವಾದ ಬ್ಯಾಂಕ್ ಯಾವುದು ಅಂತ. ಒಂದಷ್ಟು ಬ್ಯಾಂಕ್ನ ಇತಿಹಾಸ ನಾವು ಕೋಆಪರೇಟಿವ್ ಬ್ಯಾಂಕ್ಗಳೆಲ್ಲ ಮಾಡಿದೀವಿ, ನಿಮಗೆ ಗೊತ್ತಿರುತ್ತೆ. ಬ್ಯಾಂಕ್ನ ಇತಿಹಾಸ ನೋಡಿದಾಗ ಇದ್ರಲ್ಲಿ ತುಂಬಾ ಹಳೆಯ ಬ್ಯಾಂಕ್ ಯಾವುದು ಅಂತ ನೋಡಿದಾಗ ಪಂಜಾಬ್ ನ್ಯಾಷನಲ್, ಬ್ಯಾಂಕ್ ಆಫ್ ಇಂಡಿಯಾನ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನ, ಅಲಹಾಬಾದ್ ಅಂದ್ರೆ ಈಗ ಅಲಹಾಬಾದ್ ಇಂಡಿಯನ್ ಬ್ಯಾಂಕ್ ಆಗಿದೆ, ಮರ್ಜ್ ಆಗಿದೆಯಲ್ಲ 2021ರಲ್ಲಿ. ಸೊ ರೈಟ್ ಆನ್ಸರ್ ಅಲಹಾಬಾದ್ ಬ್ಯಾಂಕ್. ಅವನೇ ಇಸ್ವಿ ಕೊಟ್ಟಿದ್ದಾನೆ 1865. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 894, ಬ್ಯಾಂಕ್ ಆಫ್ ಇಂಡಿಯಾ 1906, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 1911. ಅರ್ಥ ಆಗ್ತಿದೆಯಲ್ಲ? ಸೊ ಅಲಹಾಬಾದ್ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್. ಓಕೆ ಸರ್, ನೆಕ್ಸ್ಟ್ ಹೋಗ್ತೀನಿ. ಬ್ಯಾಂಕ್ನಲ್ಲಿ ಓವರ್ ಡ್ರಾಫ್ಟ್ ಸೌಲಭ್ಯ ಪ್ರಾಥಮಿಕವಾಗಿ ಯಾವ ರೀತಿಯ ಖಾತೆಗೆ ಸಂಬಂಧಿಸಿದೆ? ಇದು ಸಿಂಪಲ್ ಈಸಿ ಕ್ವಶನ್. ಓವರ್ ಡ್ರಾಫ್ಟ್ ಅಂದ್ರೆ ನಿಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ನೀವು ದುಡ್ಡನ್ನ ಡ್ರಾ ಮಾಡ್ಬೋದು. ಅಂಥದ್ದು ಯಾರು ಕೊಟ್ಟಿರ್ತಾರೆ? ಬಿಸ್ನೆಸ್ ಮ್ಯಾನ್ಗಳಿಗೆ. ಅಂತ ಬಿಸ್ನೆಸ್ ಮ್ಯಾನ್ ಎಂತ ಅಕೌಂಟ್ ಹೊಂದಿರ್ತಾರೆ? ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್. ಓಕೆ, ಇವಾಗ ಒಂದಷ್ಟು ಇದು ಯಾವುದೋ ಮೋದಿ ಒಂದು ಅಕೌಂಟ್ ಓಪನ್ ಮಾಡಿಸಿದ್ರಲ್ಲ, ಯಾವುದದು ಬಾಯಿಗೆ ಬರ್ತಾ ಇದೆ, ನೆನಪಿಲ್ಲ. ಸೊ ಅವರು ಕೂಡ ಈಗ ಒಂದಷ್ಟು ಲಿಮಿಟ್ 10,000 ತನಕ ಓವರ್ ಡ್ರಾಫ್ಟ್ ಮಾಡ್ಬೋದು. ಬಟ್ ಇಲ್ಲಿ ಅದ್ರ ಬಗ್ಗೆ ಕೇಳಿಲ್ಲ. ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಯಾರು ಓಪನ್ ಮಾಡಿದ್ರೆ ಅವ್ರಿಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ, ಅವ್ರು ಎಷ್ಟು ಟ್ರಾನ್ಸಾಕ್ಷನ್ ಇರುತ್ತೆ ಅದ್ರ ಮೇಲೆ ಕೊಡ್ತಾರೆ, ಇಷ್ಟು ಸಾವಿರ, ಇಷ್ಟು ಲಕ್ಷ ಅಂತ. ನೆಕ್ಸ್ಟ್, ಭಾರತದ 14 ದೊಡ್ಡ ಖಾಸಗಿ ಬ್ಯಾಂಕ್ಗಳನ್ನು ಮೊದಲ ಬಾರಿ ರಾಷ್ಟ್ರೀಕರಣಗೊಳಿಸಿದ್ದು 1969ರಲ್ಲಿ. ಇದು ಬೇಸಿಕ್ ಸ್ಟ್ಯಾಟಿಕ್ ಕ್ವಶನ್ ನೋಡಿ, ಇವೆಲ್ಲ
ನಾವು ಕೋಪರೇಟಿವ್ ವಿಡಿಯೋ ಸೀರೀಸಲ್ಲಿ ಮಾಡಿದ್ದೀವಿ. 14 ಬ್ಯಾಂಕ್ಗಳ ರಾಷ್ಟ್ರೀಕರಣ, 80ರಲ್ಲಿ ಏನಾಯಿತು, ಓಕೆ 1955ರಲ್ಲಿ ಏನಾಯಿತು, 2021ರಲ್ಲಿ ಏನಾಯಿತು. ಸೊ ಇವೆಲ್ಲ ಗೊತ್ತಿರಬೇಕು. ಓಕೆ, ಸಿಂಪಲ್ ಕ್ವಶನ್ ಆಗಿದೆ. ನೆಕ್ಸ್ಟ್ RBI ಕಾಯ್ದೆ, ಇವೆಲ್ಲ ನಾವು ಬ್ಯಾಂಕಿಂಗ್ ಕ್ವಶನ್ ಸೀರೀಸ್ ಏನಿದೆ ಅದರಲ್ಲಿ ಮಾಡಿದ್ದೀವಿ ಸ್ನೇಹಿತರೆ. 1934ರ ಯಾವ ವಿಭಾಗ ಭಾರತದಲ್ಲಿ ಬ್ಯಾಂಕ್ ನೋಟ್ಗಳನ್ನು ವಿತರಿಸುವ ಏಕೈಕ ಹಕ್ಕನ್ನು ಭಾರತ ರಿಸರ್ವ್ ಬ್ಯಾಂಕ್ ನೀಡುತ್ತದೆ? RBI ಆಕ್ಟ್ 1934 ಏನಿದೆ ಅದರಲ್ಲಿ ಯಾವ ಸೆಕ್ಷನ್ನು RBI ಮಾತ್ರ, ಈಗ ಬೇರೆ ಯಾವ ಒಂದು ಸಂಸ್ಥೆ ಕೂಡ ದುಡ್ಡನ್ನ ನೋಟ್ನ ಇಶ್ಯೂ ಮಾಡೋದೇರು RBI ಮಾತ್ರ ಹೊಸದಾಗಿ ಪ್ರಿಂಟ್ ಮಾಡಿ ಕೊಡ್ತಕ್ಕಂಥದ್ದು. ಅದು ಯಾವ ಸೆಕ್ಷನ್ ಅಲ್ಲಿ ಇದೆ? ಸೆಕ್ಷನ್ 22. ಓಕೆ, ಈ 31 ಇಂಪಾರ್ಟೆಂಟ್, ಇದು ಕೂಡ ಇಂಪಾರ್ಟೆಂಟ್. ಏನ್ ಹೇಳುತ್ತೆ 31? ಎಲ್ಲ ಸೆಕ್ಷನ್ ಬಗ್ಗೆ ನೋಡೋಣ ಬನ್ನಿ. 31ನೇ ಸೆಕ್ಷನ್ ಏನ್ ಹೇಳುತ್ತೆ ಅಂದ್ರೆ, ಓನ್ಲಿ RBI ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಡ್ರಾ, ಅಕ್ಸೆಪ್ಟ್ ಆರ್ ಇಶ್ಯೂ ಪ್ರಾಮಿಸರಿ ನೋಟ್ಸ್ ಆರ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ನಾವು ಬಾಂಡ್ಸ್ಗಳು, ಪ್ರಾಮಿಸರಿ ನೋಟ್ಸ್ಗಳು ಅಂತ ಏನ್ ಕರಿತೀವಲ್ಲ, RBI ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಡೂ ದಟ್ ಅಂತ. ಓಕೆ, ಗೌರ್ಮೆಂಟ್ ಬಾಂಡ್ಸ್ಗಳು ಅಂತ ಏನ್ ಕರಿತೀವಿ. ಇನ್ನು ಸೆಕ್ಷನ್ 18 RBI's ಪವರ್ ಆಫ್ ಡೈರೆಕ್ಟ್ ಡಿಸ್ಕೌಂಟ್ ಕೊಡ್ತಕ್ಕಂಥದ್ದು ಬೈ ಅಂಡ್ ಸೆಲ್ ಅಲ್ಲಿ. ಓಕೆ, 24 ಡಿಕ್ಟೇಟ್ಸ್ ದ ಡಿನಾಮಿನೇಷನ್ ಆಫ್ ಬ್ಯಾಂಕ್ ನೋಟ್ಸ್. ಯಾಕೆ ಇಷ್ಟೇ ಬ್ಯಾಂಕ್ ನೋಟ್ಸ್ ಇರಬೇಕು ಅಂದ್ರೆ 100ದೇ ಇರಬೇಕು, 250 ಇದೆಲ್ಲ ಡಿಸೈಡ್ ಮಾಡೋದು ಯಾವುದು? RBI. ಅರ್ಥ ಆಗ್ತಿಲ್ಲ ಹೇಳ್ತಿರೋದು? ಅದು ಸೆಕ್ಷನ್ 24 ಹೇಳುತ್ತೆ. ಸೊ ಈ ಕ್ವಶನ್ ರೈಟ್ ಆನ್ಸರ್ ಯಾವುದು? ಸೆಕ್ಷನ್ 22. ಫೈನ್ ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. 2020ರ ಆರಂಭದಲ್ಲಿ NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡ್ರು? ಇದು ಕರೆಂಟ್ ಅಫೇರ್ ಕ್ವಶನ್ 2025 ಶ್ರೀನಿವಾಸ ಇಜೆಂಟೆ ಅವರು. ಓಕೆ, ಇದು ಬೇಸಿಕ್ ಕ್ವಶನ್ ಕರೆಂಟ್ ಅಫೇರ್ ಲಾಸ್ಟ್ ಇಯರ್. ನೆಕ್ಸ್ಟ್ 2026-27 ಭಾರತದ ಯಾವ ರಾಜ್ಯದ ಬಜೆಟ್ನಲ್ಲಿ ಸುಭದ್ರ ಯೋಜನೆಗಾಗಿ 10,145 ಕೋಟಿಗಳನ್ನು ನಿಗದಿಪಡಿಸಲಾಗಿದೆ? ನೋಡಿ, ಇದು ಈ ವರ್ಷದ ಬಜೆಟ್, ಬಟ್ ಬೇರೆ ರಾಜ್ಯದ ಕೇಳೋಣ. ನಮ್ಮ ಕರ್ನಾಟಕದ ಕೇಳಬಹುದಾಗಿತ್ತಲ್ವಾ? ಯಾಕೆ ಬೇರೆ ರಾಜ್ಯದ ಬೇಕಾಗಿತ್ತು? ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿದೆ, ಒಡಿಸ್ಸಾ ಸರ್ಕಾರದ್ದು, ಒಡಿಸ್ಸಾ ಬಜೆಟ್. ಓಕೆ, ಮಹಿಳೆಯರಿಗಾಗಿ ಇರ್ತಕ್ಕಂಥ ಒಂದು 10,000 ಚಿಲ್ಲರೆ ಕೋಟಿನ ಕೊಟ್ಟಿರೋದು. ನೆಕ್ಸ್ಟ್ ಜೂನ್ 2025ರಲ್ಲಿ ಯಾವ ಲೆಜೆಂಡರಿ ಭಾರತೀಯ ಕ್ರಿಕೆಟರ್ನ ICICI ಕ್ರಿಕೆಟ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಯಿತು? 7 ಜನ ಸೇರಿಸ್ತಾರೆ. ಮ್ಯಾಥ್ಯೂ ಹೆಡನ್ ಆಗಿರ್ಬೋದು, ಹಶೀಮ್ ಆಮ್ಲಾ ಆಗಿರ್ಬೋದು. ಓಕೆ, ಆ ಥರ ಒಂದು 7 ಜನ. MS ಧೋನಿ ಭಾರತದಿಂದ, ಒಟ್ಟು 7 ಜನ ಸೇರಿಸ್ತಾರೆ. ಇದರಲ್ಲಿ ನಮ್ಮ ಭಾರತದವರಲ್ಲಿ MS ಧೋನಿ ಇದ್ರು. ನೆಕ್ಸ್ಟ್ 2026ರಲ್ಲಿ COP31 ಹವಾಮಾನ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸುತ್ತೆ? ಕಾನ್ಫರೆನ್ಸ್ ಆಫ್ ಪಾರ್ಟಿ 31 ಆಕ್ಚುಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ. ಯೂಶಲಿ ಟರ್ಕಿ ಮಾಡಬೇಕು ಅನ್ನುತ್ತೆ, ಟರ್ಕಿ ಬಿಡ್ ಮಾಡುತ್ತೆ. ಆಸ್ಟ್ರೇಲಿಯಾ ಮಾಡ್ಬೇಕಾದ್ರೆ ಟರ್ಕಿ ಬಿಟ್ಟು ಕೊಡುತ್ತೆ. ಸೊ ಈ ತರ ಆಗುತ್ತೆ. ಆಸ್ಟ್ರೇಲಿಯಾ ಮತ್ತು ಟರ್ಕಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2025ರಲ್ಲಿ ಚರ್ಚಿಸಲಾದ ಸ್ವಾಮಿ ಫಂಡ್ 2 ಪ್ರಾಥಮಿಕವಾಗಿ ಗುರಿ ಹೊಂದಿದೆ. ಈ ಸ್ವಾಮಿ ಫಂಡ್ ಅಂತಕ್ಕಂಥದ್ದು ಏನ್ ಹೇಳುತ್ತೆ? ಯಾವ ಹಿಂದುಳಿದ ಅಂದ್ರೆ ಕಮ್ಮಿ ರೇಟ್ ಮನೆಗಳು ಅಂತ ಏನ್ ಹೇಳ್ತೀವಲ್ಲ, ಸ್ಟ್ರೆಸ್ಡ್ ಹೌಸ್ ಪ್ರಾಜೆಕ್ಟ್ಸ್ ಅಂತ, ಒತ್ತಡದ ವಸತಿ ಯೋಜನೆಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ. ಹೇಗೇನು ಇದು ಎಲ್ಲಿದೆ ಸರ್? ಇದು ಸರ್ ಇದು ಓದೇ ಇಲ್ವಲ್ಲ ಸರ್ ಅಂದ್ರೆ, ಇದು ಎಲ್ಲಿ ಓದ್ತೀರಾ? ಬಜೆಟ್ ಅಲ್ಲಿ ಇರೋದು 2025-26 ನೋಡಿ. ನಮ್ಮ ಬಜೆಟ್ ಅಲ್ಲಿ ಮಾಡಿರೋ ವಿಡಿಯೋದಲ್ಲಿ ಸ್ಲೈಡ್ ತಂದಿದ್ದೀನಿ. ಎಲ್ಲಿದೆ ಅದು? ಸ್ವಾಮಿ ಫಂಡ್ 2 ಅಂತ ಇಲ್ಲಿದೆ ನೋಡಿ. ಮಿಡ್ ಇನ್ಕಮ್ ಹೌಸಿಂಗ್ ಸ್ಟ್ರೆಸ್ಡ್ ಹೌಸ್ ಪ್ರಾಜೆಕ್ಟ್ಸ್. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು ಸ್ನೇಹಿತರೆ? ಸೊ ಈ ವರ್ಷದ ಬಜೆಟ್ ನೀವು ಓದಬೇಕು. 25-26 ನಾನು ಅದನ್ನ ಹೇಳ್ತಾ ಇರೋದು ನಿಮ್ಗೆ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, 26-27ರ ಬಜೆಟ್ ಏನಿದೆ ಮತ್ತೆ ಎಕನಾಮಿಕ್ ಸರ್ವೆ ಏನಿದೆ, ನಮ್ಮ ರೀಸೆಂಟ್ ಪ್ಲೇ ಲಿಸ್ಟು ತರೋಲಿ ಪ್ರಿಪೇರ್ ಆಗಿ. ಓಕೆ, ಹೋದ ವರ್ಷದ್ದು ಇವನೇನೋ ಸ್ವಲ್ಪ ತಲೆ ಕೆಟ್ಟಂಗೆ ಹೋದ ವರ್ಷದ ಕಂಪ್ಲೀಟ್ ಕೇಳ್ಬಿಟ್ಟಿದ್ದಾನೆ. ಯೂಶಲಿ ಇಷ್ಟೊಂದು ಕೇಳಲ್ಲ. ಹೋದ ವರ್ಷದಾದ್ರೆ 1 or 2 ಕ್ವಶನ್ಸ್ ಕೇಳ್ತಾನೆ. ಒಂದು ತಲೆ ಕೆಟ್ಟಂಗೆ ಎಲ್ಲ ಮ್ಯಾಕ್ಸಿಮಮ್ ಕ್ವಶನ್ಸ್ ಹೋದ ವರ್ಷದ ಕೇಳಿದ್ದಾರೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ವಿಧಿಯು ವಾರ್ಷಿಕ ಹಣಕಾಸು ಹೇಳಿಕೆ ಕೇಂದ್ರ ಬಜೆಟ್ ನೊಂದಿಗೆ ವ್ಯವಹರಿಸುತ್ತದೆ? ಅಂದ್ರೆ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಬಜೆಟ್ ಅಂತಿಲ್ಲ ನಮ್ಮ ಒಂದು ಸಂವಿಧಾನದಲ್ಲಿ. ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಿದೆ. ಅದು ಯಾವ ಆರ್ಟಿಕಲ್? ಇದು ನಾವು ಪ್ರತಿಯೊಂದು ಬಜೆಟ್ ಕೇಂದ್ರದ ಬಂದಾಗ ಮಾಡ್ಬೇಕಾದ್ರೆ ಕೊಟ್ಟಿರ್ತೀನಿ ನಾನು. ಸೊ ವಿಧಿ 112. ಈ ಕಂಪ್ಲೀಟ್ ಓದಿದ್ರೆ ನಿಮ್ಗೆ ಗೊತ್ತಿದ್ರೆ ನಮ್ಮ ಬಜೆಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಈ ಒಂದು ಸ್ಲೈಡ್ ನಾನು ಹಾಕಿರ್ತೀನಿ. 112 ಹೇಳೋದು ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಆರ್ಟಿಕಲ್. 113 ಪ್ರೆಸಿಡೆಂಟ್ ಅಪ್ರೂವಲ್, ನೋ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ಲೋಕಸಭಾ. ಗ್ರಾಂಟ್ಸ್ ತಗೋಬೇಕು ಅಂದ್ರೆ ಪ್ರೆಸಿಡೆಂಟ್ ಅಪ್ರೂವಲ್ ಬೇಕು ಅಂತ ಆರ್ಟಿಕಲ್ 113 ಹೇಳುತ್ತೆ. ಹಾಗೆ 114 ಇವೆಲ್ಲ ಬಜೆಟ್ಗೆ ರಿಲೇಟೆಡ್, ಒಂದ್ಸಲ ನೋಡ್ಕೊಳ್ಳಿ. ಕಾಂಟಿಜೆನ್ಸಿ ಫಂಡ್ 267. ಓಕೆ ಫೈನ್ ಸರ್. ಎಸ್, ನೆಕ್ಸ್ಟ್ ಬರ್ತೇನೆ. 2025ರ ಕೊನೆಯಲ್ಲಿ ಪರಿಚಯಿಸಿದ ಜನ್ ವಿಶ್ವಾಸ್ ಬಿಲ್ ಇದರ ಗುರಿಯನ್ನು ಹೊಂದಿದೆ. ಇದು ಅಷ್ಟೇ, ಹೋದ ವರ್ಷ ಬಜೆಟ್ ಅಲ್ಲಿ ಹೇಳಿದ್ರು, ಕೊನೆಗೆ ಇದನ್ನು ಕೂಡ ಮಾತಾಡು. ಜನ್ ವಿಶ್ವಾಸ್ ಬಿಲ್ ಅಂದ್ರೆ ಜನರಿಗೆ ಈಸಿಯಾಗಿ ಇರಬೇಕು ಅಂತ, ಅವ್ರಿಗೆ ಆಡಳಿತ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರಬೇಕು ಅಂತ. ಅಂಥದ್ದು ಯಾವ್ದಿದೆ? ಐಷಾರಾಮಿ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಿಸಿ ಇಲ್ಲ,
ರೈತರಿಗೆ ಉಚಿತ ವಿಮೆ ಆ ಥರದ್ದು ಯಾವುದು ಬಂದೇ ಇಲ್ಲ. ಕ್ರಿಪ್ಟೋ ಕರೆನ್ಸಿ ನಿಯಂತ್ರಣ ಅದು ಅಲ್ಲ. ನೋಡಿ, ನೀವು ಗೊತ್ತಿಲ್ಲ ಅಂದ್ರೂ ನಾವು ಆಪ್ಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ಬಿಡ್ಬೋದು. ವ್ಯಾಪಾರ ಕಾನೂನುಗಳಲ್ಲಿ ಸಣ್ಣ ಅಪರಾಧಗಳನ್ನು ಅಪರಾಧೀಕರಿಸಿ ಅಂತ. ಅಂದ್ರೆ ಏನರ್ಥ ಇದು ಅಂದ್ರೆ, ಜನವಿಶ್ವಾಸ್ ಬಿಲ್ ಅಂತಕ್ಕಂಥದ್ದು ಏನಿದೆ, ಈ ವ್ಯಾಪಾರ ಮತ್ತು ಮತ್ತೊಂದು ಮಗ್ದೊಂದಲ್ಲಿ ಏನಾದ್ರು ತಪ್ಪಾದಾಗ ಕ್ರಿಮಿನಲೈಸ್ ಮಾಡ್ತಿದ್ರಲ್ಲ, ಅದು ಕ್ರಿಮಿನಲ್ ಅಂದ್ರೆ ಕ್ರಿಮಿನಲ್ ಪನಿಷ್ಮೆಂಟ್ ಇತ್ತು. ಈಗ ಅದನ್ನ ಸಿವಿಲ್ ಪನಿಷ್ಮೆಂಟ್ ಮಾಡಿದ್ರು. ಓಕೆ, ಸಿವಿಲ್ ಪೆನಾಲ್ಟಿ ಮತ್ತೆ ಕ್ರಿಮಿನಲ್ ಪನಿಷ್ಮೆಂಟ್ ತೆಗೆದಾಕಿ ಸಿವಿಲ್ ಪೆನಾಲ್ಟೀಸ್ ಆಗ್ತಕ್ಕಂಥದ್ದು, ಅಂದ್ರೆ ಕಮ್ಮಿ ಒಂದು ಇದನ್ನ ಮಾಡ್ತಕ್ಕಂಥದ್ದು. ಜನವಿಶ್ವಾಸ ಬಿಲ್ ಡಿಕ್ರಿಮಿನಲೈಸೇಷನ್ ಮಾಡ್ತಕ್ಕಂಥದ್ದು, ಟ್ರಸ್ಟ್ ಬೇಸ್ ಆಡಳಿತ ಕೊಡ್ತಕ್ಕಂಥದ್ದು, ನಂಬಿಕೆ ಒಂದು ಬೇಸ್ ಆಡಳಿತ ಕೊಡ್ತಕ್ಕಂಥದ್ದು, ಇದು ಈ ಜನವಿಶ್ವಾಸ ಬಿಲ್. ಓಕೆ, ಎಸ್, ನೆಕ್ಸ್ಟ್ ಬರ್ತೀನಿ. ಸೊ ಇದು ಕೂಡ ಬಜೆಟ್ ಅಲ್ಲಿ ಹೇಳಿದ್ರು. ಓಕೆ, ಲಾಸ್ಟ್ ಇಯರ್ದು ನೋಡಿ, ಲಾಸ್ಟ್ ಇಯರ್ ಬಜೆಟ್ ತಲೆ ತಿಂದ್ಬಿಟ್ಟಿದ್ದಾನೆ. ನೆಕ್ಸ್ಟ್ 2025 RBI ವಿತ್ತೀಯ ನೀತಿ ಸಮೀಕ್ಷೆ ಸಂದರ್ಭದಲ್ಲಿ ಬಿಡುಗಡೆಯಾದ 3 ಪ್ರಮುಖ ಸಮೀಕ್ಷೆಗಳಲ್ಲಿ ಇವುಗಳಲ್ಲಿ ಯಾವುದು ಅಲ್ಲ. ನೆಗೆಟಿವ್ ಸ್ಟೇಟ್ಮೆಂಟ್. ಇದು ಬೇಸಿಕ್ ಕರೆಂಟ್ ಅಫೇರ್ ಓದಿರಬೇಕು. RBI ಏನೇನು ಇದು ಬರುತ್ತೆ ಅಂತ ಒಂದೊಂದ್ಸಲ ಈ ತರ ಕ್ವಶನ್ಸ್ ಬರ್ತವೆ. ಇದು ಪರ್ಟಿಕ್ಯುಲರ್ಲಿ ಮಾನಿಟರಿ ಪಾಲಿಸಿ ಸರ್ವೆ ಅಂತ 25ರಲ್ಲಿ ಬಿಡುಗಡೆ ಮಾಡುತ್ತೆ. ಓಕೆ, ಅದರಲ್ಲಿ 3 ಯಾವುದು ಅಂತಂದ್ರೆ, ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಇದಿದೆ, ಕನ್ಸ್ಯೂಮರ್ ಗ್ರಾಹಕರ ವಿಶ್ವಾಸ ಸಮೀಕ್ಷೆ ಇಂಡಸ್ಟ್ರಿ ಔಟ್ಲುಕ್ ಇದೆ, ಇದು ಇಲ್ಲ, ಗ್ರಾಮೀಣ ಉದ್ಯೋಗ ಸಮೀಕ್ಷೆ ಅನ್ನೋದು ಇಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 2025ರಲ್ಲಿ ಸರ್ಕಾರವು ಪ್ರಾರಂಭಿಸಿದ ನ್ಯಾಷನಲ್ ಜಿಯೋಸ್ಪೇಷಿಯಲ್ ಮಿಷನ್ ನ ಪ್ರಾಥಮಿಕ ಗಮನ ಯಾವುದು? ನ್ಯಾಷನಲ್ ಜಿಯೋಸ್ಪೇಷಿಯಲ್ ಮಿಷನ್ 2025ರಲ್ಲಿ ಫೌಂಡೇಶನಲ್ ಜಿಯೋಸ್ಪೇಷಿಯಲ್ ಡೇಟಾ ಮತ್ತು ಮೂಲಸೌಕರ್ಯಗೋಸ್ಕರ ಮಾಡೋದು ಸ್ನೇಹಿತರೆ. ಸರ್ ಇದೇನು ಸರ್, ಇದೆಲ್ಲಿಂದ ಬಂತು? ಬಜೆಟ್ ಎಲ್ಲಿಂದನೂ ಇಲ್ಲ. ತೋರಿಸ್ತೀನಿ ತಡೀರಿ ನಿಮಗೆ. ಲಾಸ್ಟ್ ಇಯರ್ ಬಜೆಟ್ ನಮ್ದು ಸ್ಲೈಡ್ ಇನ್ ತಂದಿದ್ದೀನಿ ನೋಡಿ, ನಾವು ಮಾಡಿದ್ರೆ ಇಲ್ಲಿ ನೋಡಿ, ಫೌಂಡೇಶನ್ ಜಿಯೋಸ್ಪೇಷಿಯಲ್ ಮೂಲಸೌಕರ್ಯ ಡೇಟಾ ಅಭಿವೃದ್ಧಿ ಬಳಸುವ ರಾಷ್ಟ್ರೀಯ ಜಿಯೋಸ್ಪೇಷಿಯಲ್ ಮಿಷನ್ 2025-20 ಲಾಸ್ಟ್ ಇಯರ್ ಬಜೆಟ್, ಕೇಂದ್ರ ಬಜೆಟ್. ನಾನು ನಿಮ್ಗೆ ಹೇಳ್ತಾರೆ, ಅದಕ್ಕೆ ಬಜೆಟ್ ಎಕಾನಮಿಕ್ ಸರ್ವೆ ಬಿಡಬೇಡಿ ಸ್ನೇಹಿತರೆ. ಯಾವ ಟೈಮಲ್ಲಿ ಹೆಂಗ್ ಬೇಕಾದ್ರೂ ನಿಮ್ಗೆ ಕೈ ಕೊಟ್ಬಿಡ್ಬೋದು ಎಕ್ಸಾಮ್ಗಳಲ್ಲಿ. ಯಾವ ಕಂಪನಿಯು ಕ್ರಿಕೆಟಿಗ ಮೊಹಮ್ಮದ್ ಸಿರಾಜ್ 2027 ತನ್ನ ಬ್ರ್ಯಾಂಡ್ ಅಂಬಾಸಿಡರ್ಗೆ ಸಹಿ ಮಾಡಿದೆ? ಕರೆಂಟ್ ಅಫೇರ್ 2025ರಲ್ಲಿ ಸ್ಕೆಚರ್ಸ್ ಅಂತ ಇದೊಂದು ಕ್ರಿಕೆಟ್ ಏನೋ ಸ್ಪೋರ್ಟ್ಸ್ ಶೂಸ್ ಆ ಥರದ್ದು. ಓಕೆ, 2020ರಲ್ಲಿ ಘೋಷಿಸಲಾದ ಡೈಮಂಡ್ ಇಂಪ್ರೆಸ್ಡ್ ಅಥರೈಸೇಷನ್ ಯೋಜನೆ ಯಾವ ಇಲಾಖೆಯನ್ನು ನಿರ್ವಹಿಸಲ್ಪಡುತ್ತದೆ? ಡೈಮಂಡ್ ಇಂಪ್ರೆಸ್ಡ್ ಅಥರೈಸೇಷನ್ ಯೋಜನೆ ಕಾಮರ್ಸ್, ವಾಣಿಜ್ಯ ಇಲಾಖೆ. ಓಕೆ, ವಾಣಿಜ್ಯ ಇಲಾಖೆಯನ್ನ ಮಾಡ್ತಕ್ಕಂಥದ್ದು, ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್. 2025-20 ಅಭಿವೃದ್ಧಿಗೆ ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯಗಳಲ್ಲಿ ಭಾರತೀಯ ಆರ್ಥಿಕತೆಯ GSDPಗೆ ಯಾವ ವಲಯವು ಅತಿ ದೊಡ್ಡ ಪಾಲನ್ನು ಕೊಡುಗೆ ನೀಡಲು ಎಂದು ಅಂದಾಜಿಸುತ್ತೆ? ಹೇಗೇನು ಆರ್ಥಿಕ ಸಮೀಕ್ಷೆಯಲ್ಲಿ ಇದೆ ಹೋದ ವರ್ಷದ್ದು, ಈ ವರ್ಷದ ನೋಡ್ಕೊಳ್ಳಿ. ನಿಮಗೆ ನಾನು ಹೇಳೋದು ಇದು ಎಲ್ಲೋ ಎಕ್ಸೆಪ್ಷನಲ್ ಕೇಸ್ ಇದು ಅಷ್ಟೇ. ಇದೊಂದು ಸಮುದಾಯದ್ದು ನಾನು ಹೇಳ್ತಾ ಇರೋದು, ಬೇರೆ DCB ಬ್ಯಾಂಕಲ್ಲಿ ಈ ಥರ ಕೇಳಲ್ಲ. ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು, ಆ ಒಂದು ವರ್ಷದ ನೀವು ಬಜೆಟ್ ಮತ್ತು ಎಕನಾಮಿಕ್ಸ್ ಓದಬೇಕು. ಅಟ್ಲೀಸ್ಟ್ ಲಾಸ್ಟ್ ಇಯರ್ ಓದಲಿಲ್ಲ ಅಂದ್ರು. ಇದೊಂದು ಎಕ್ಸೆಪ್ಷನಲ್ ಕೇಸ್ ಅನ್ನು ಹೇಳ್ತಾ ಇದ್ದೀನಿ. ಸೇವೆಗಳು ನಮಗೆ ಜಾಸ್ತಿ ಕೊಡುಗೆ ಕೊಡ್ತಾ ಇರೋದು ಯಾವುದು ಸರ್? ಸೇವೆಗಳು 50% ಎಬೋ ಕೊಡುತ್ತೆ ಸರ್, ಸರ್ವಿಸಸ್ ಅಲ್ವಾ? ಆಮೇಲೆ ಕೈಗಾರಿಕೆ, ಆಮೇಲೆ ಮತ್ತೆ ನಮಗೆ ಇದು ಬರುತ್ತೆ ತಾನೆ, ಯಾವುದು? ಕೃಷಿ. ಜನಸಂಖ್ಯೆ ಜಾಸ್ತಿ ಇರೋದು ಕೃಷಿಲಿ. ಬಟ್ ಹೆಚ್ಚು ನಮಗೆ GDP ಅಥವಾ GSDP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಕೊಡ್ತಾ ಇರೋದು ಯಾವುದು? ಸರ್ವಿಸಸ್ಗಳು ಅಲ್ವಾ? ನೋಡಿ, ಈ ವರ್ಷದ ಒಂದು ಎಕಾನಮಿಕ್ ಸರ್ವೆ ನಮ್ದು ಓಪನ್ ಮಾಡಿದ್ರೆ ಎಕಾನಮಿಕ್ ಸರ್ವೆ ವಿಡಿಯೋಗಳು ಇದೆ, ಎಲ್ಲ ನೋಡ್ಬೋದು. ವಿಡಿಯೋ ನೋಡಿ, ಅಲ್ಲಿ ಕೂಡ ನಾವು ತೋರಿಸಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಸೇವಾ ವಲಯ 69.8% ಹೊಂದಿದ್ದು, ನಂತರ ಕೈಗಾರಿಕಾ ವಲಯ, ಕೃಷಿ ವಲಯ ಪಾಲನ್ನು ಹೊಂದಿದೆ. ಒಟ್ಟು ಆಂತರಿಕ ಉತ್ಪನ್ನ ಅಂದ್ರೇನು? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅರ್ಥ. ಈ ವರ್ಷದ್ದು, ಅದು ಹೋದ ವರ್ಷದ್ದು. ಓಕೆ, ನಾನು ಹೇಳ್ತಾ ಇರೋದು ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಸ್ನೇಹಿತರೆ. ಕೃಷಿ ವಲಯ ಎಷ್ಟು ಬೆಳವಣಿಗೆ ಆಗಿದೆ, ಕೈಗಾರಿಕಾ ವಲಯ ಎಷ್ಟು ಬೆಳವಣಿಗೆ ಆಗಿದೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಹಂಗಾಗಿ ನಾವು ಈ ವರ್ಷದ ಒಂದು ಕೇಂದ್ರ ಮತ್ತು ರಾಜ್ಯ ಬಜೆಟ್ 26-27 ಎಕಾನಮಿಕ್ ಸರ್ವೆ ಏನಿದೆ, ಸಪ್ರೇಟ್ ಪ್ಲೇಸ್ ಅಲ್ಲಿ ಆರ್ಥಿಕ ಸಮೀಕ್ಷೆ ವಿಡಿಯೋ ಇರುತ್ತೆ. ನೋಡಿಲ್ಲ ಅಂದ್ರೆ ನೋಡಿ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಕರ್ನಾಟಕ ಮತ್ತು ಬಜೆಟ್ ಆರ್ಥಿಕ ಸಮೀಕ್ಷೆ ವಿಡಿಯೋ ಇದು PDF ಬೇಕಂದ್ರೆ 99 ರೂಪೀಸ್ ಆಗುತ್ತೆ. ಕರ್ನಾಟಕದ ಮಾತ್ರ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್. ಓಕೆ, ಅಕೌಂಟ್ ಡೀಟೇಲ್ ಹಾಕಿರ್ತೀನಿ. ನಿಮ್ಮ ಗೂಗಲ್ ಅಥವಾ ಫೋನ್ ಪೇಯಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿ ಸ್ಕ್ರೀನ್ಶಾಟ್ ನಮ್ಮ ಇಮೇಲ್ ಐಡಿಗೆ ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ಹಾಕಿದ್ರೆ ನೀವು ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಕೋಬೋದು. ಓಕೆ, ನಾವು ನಿಮ್ಮ ಇಮೇಲ್ ಐಡಿ ಕಳಿಸ್ಕೊಡ್ತೀವಿ. ಮತ್ತೆ ಕೋರ್ಸ್ ತಗೋಬೇಕು ಅಂದ್ರೆ ತಗೊಳ್ಳಿ DCC ಬ್ಯಾಂಕ್ದು. ಓಕೆ, ಇದೊಂದು ಪುನಃ ಹೇಳ್ತಾ ಇದ್ದೀನಿ, ಇದೊಂದು ಎಕ್ಸೆಪ್ಷನಲ್ ಕೇಸು. GK ಅಂಡ್ ಕರೆಂಟ್ ಅಫೇರ್ಸ್ ಸೆಕ್ಷನ್ ಏನಿದೆ ಅದರಲ್ಲಿ ನಿಮಗೆ 2025 ಆಲ್ಮೋಸ್ಟ್ ಬಜೆಟ್ ಮತ್ತು ಎಕಾನಮಿಕ್ ಸರ್ವೆ ಕೇಳಿರ್ತಕ್ಕಂಥ
ಇದೊಂದು ಯಾಕಂದ್ರೆ ಇದೊಂದು ಜಸ್ಟ್ ಸಮುದಾಯದ ಬ್ಯಾಂಕು, ಹಾಗಾಗಿ ಇದು ಎಕ್ಸೆಪ್ಷನಲ್ ಕೇಸು. ನಾವು ಲಾಸ್ಟ್ 5-6 ವರ್ಷದ ನೋಡ್ತಾ ಇರೋ ಪ್ರಕಾರ 90-95% ಆಫ್ ದ ಬ್ಯಾಂಕ್ಸ್ 2020 ಆ ವರ್ಷದಲ್ಲಿ ನಡೀತಾ ಇದೆ ಅಂದ್ರೆ ಇವನ್ ಅದೇ ತಿಂಗಳ ಕರೆಂಟ್ ಅಫೇರ್ ಕೂಡ ಕೇಳಿದ್ದಾನೆ, ಆ ವರ್ಷದ ಕರೆಂಟ್ ಅಫೇರ್ ಹೆಚ್ಚು ಮಹತ್ವ ಕೊಡ್ತಾನೆ. ಇದೊಂದು ಎಕ್ಸೆಪ್ಷನಲ್ ಕೇಸು. ಬಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಲಾಸ್ಟ್ ಇಯರ್ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವರ್ಷದ 26-27 ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆ, ಕೇಂದ್ರ ಮತ್ತೆ ರಾಜ್ಯದ್ದು, ಮತ್ತೆ 16ನೇ ಫೈನಾನ್ಸ್ ಕಮಿಷನ್ ಈಗ ತಾನೇ ಬಂದಿರೋದು, ರಿಪೋರ್ಟ್ ಕೊಟ್ಟಿರೋದು. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓದಿ, ಪ್ಲೇಲಿಸ್ಟ್ ಕೊಡ್ತೀನಿ ಲಿಂಕು. ಓಕೆ, ನೆಕ್ಸ್ಟ್ ವೀಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.